ನಾನು ಅದಕ್ಕೆ ಎಲ್ಲ ಕಡೆ ಇರುವುದಿಲ್ಲ ಇದು, ಅದಕ್ಕೋಸ್ಕರ. ಸೊ ಅದ್ರ ಬಗ್ಗೆ ಹೇಳೋದಂತ ಅಂದರೆ ಈ ಸಮುದ್ರ ತೀರ ಬಂದ ಎಲ್ಲಿಯದು ಹೇಳಿ ಎಷ್ಟು ಬೇರಿತಂತ ಇಲ್ಲ ತುಂಬ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗಿದ್ರಿ? ನಾನೀಗ ಸಾಲಿಗ್ರಾಮ ಕಯಾಕಿಂಗ್ ಪಾಯಿಂಟ್ ಅಲ್ಲಿದ್ದೆ. ನಮ್ಮೂರಲ್ಲಿ ಎಷ್ಟು ಕಡೆ ಇತ್ತು ಗೊತ್ತಾ ಕಯಾಕಿಂಗ್ ವ್ಯೂ ಕಾಣಿ. ಕುಂದಾಪುರ, ಸಾಲಿಗ್ರಾಮ, ಕುಂದಾಪುರ ಸೈಡೆಲ್ಲ ಬಂದರೆ ಹೆಚ್ಚು ವಿಸಿಟ್ ಮಾಡಿ ಅಕ್ಕ. ಇಲ್ಲಿ ತುಂಬ ಕಡೆ ಇತ್ತು ಕಯಾಕಿಂಗ್. ಸಖತ್ತಿದೆ. ನಾವಿನ್ನೂ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ ಈ ಕಯಾಕಿಂಗ್. ಹೋಯಿತು, ಬಟ್ ಅಲ್ಲೊಂದು ಕಾಣಿಸ್ತೈತೆ ನಿಮಗೆ, ಇದ್ರಲ್ಲಿ ಬರಲಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಫ್ಯಾಮಿಲಿ ಹೆಂಗದು ಕಾಣಕ್ಕೆ. ಆ್ಯಂಡ್ ಇಲ್ಲೆಲ್ಲ ಫೋಟೋ ಸೆಷನ್ ಆಗ್ತಿತ್ತು. ಸ್ಮೈಲ್, ಸ್ವಲ್ಪ ಸ್ಮೈಲ್. ಹಾ ಸಾಕ. ಎಂತಕ್ ನಾಯಿ ಹಂಗೆ ಕೂತಿತ್ತು? ಶೆಕೆ ಅನ್ಕಂಡ ಬಿಸ್ಲಲ್ಲ. ಹೇಳಗದ್ಲು ಅಂದ್ರೆ ಆಯ್ತು ಅವಳಿಗೆ ಮಂಗ ಮಾಡಿ ಪಟ ಹಾತಿಯ ಬಾಬಾ ನಿಂಗೆ ನಮ್ಮ ಹಾಯ್ ಶಿವಾಂಶ್, ಬಾಮ ಹಾತೆ ಹೇಳ್ತಿರುತ್ತೆ. ಶಿವಾಂಶ್ ಸಿಟ್ ಸಿಟ್. ಹಾ ಎಲ್ಲ ಅದಾ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಗುದಿತಾ ದಡಪ ಹೇಳಿ. ಬೇಡ ಬೇಡ, ಮೊಬೈಲ್ ಇಲ್ಲ, ನೀವೇ ಹೇಳು. ಮೊಬೈಲ್ ಬೇಡ, ಅವ್ರು ಕೇಳಿರೋ ಅದಕ್ಕೆ ಹೇಳ್ತಿದ್ರಿ. ನೀ ಬಂದ ಮೇಲೆ ಬಾಕಿ ಮಾತೇನು. ಶಿವಾಂಶ ಹೆಂಗೆ ಇವನ್ ನಾಚು ನಾಚು. ರಾಯರು ನಾನೂರು ಹೇರುಕ್ಕಮ್ಮ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೊರಗೆ ಬಂದರೆ ಗಮ್ಮತ್ತು ಮಾಡೋದಂದರೆ ಅದರಲ್ಲೂ ನನ್ನ ದೊಡ್ಡಪ್ಪ ತುಂಬ ಗಮ್ಮತ್ತು ಮಾಡಿ, ದೊಡ್ಡಪ್ಪ ಚಿಕ್ಕಪ್ಪ ಅವರೆಲ್ಲ ಸ್ವಲ್ಪ ಗಮ್ಮತ್ತು ಜಾಸ್ತಿನೇ. ಸೊ ಹಂಗೆ ಮಾತಾಡ್ತಾಯಿದ್ರು. ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಗಟ್ಟಿ ವಾಯ್ಸೈತೆ, ಎಲ್ಲರೂ ಸ್ವಲ್ಪ ಗಟ್ಟಿ ಮಾತಾಡೋದು, ಅದಕ್ಕೆ ಎಲ್ಲ ಗಟ್ಟಿ ಕೇಳ್ತೈತೆ ನಿಮ್ಗೆ ವಾಯ್ಸು. ಮತ್ತು ನಾರ್ಮಲಾಗಿ ನಿಧಾನ ಮಾತಾಡೋದು ಗಟ್ಟಿನೇ ಇರತ್ತೆ ವಾಯ್ಸ್. ಹಂಗೆ ಅದು ಇದೆ ಹಾಗೆ ಅನಿಸುತ್ತೆ. ವಂಶದವರೆಲ್ಲ ಸ್ವಲ್ಪ ಗಟ್ಟಿನೇ ಮಾತಾಡೋದು, ಅಪ್ಪನ ಮನೆ ಕಡೆ ಸ್ವಲ್ಪ ವಾಯ್ಸ್ ದೊಡ್ಡದು. ಹಾಗೆ ಈಗ ಸಂಡೇ ವ್ಲಾಗ್ ಆಯಿತಾ. ಸಂಡೇ ಒಂದು 3-3:30 ಹಾಗೆ ನಾವು ಕಯಾಕಿಂಗಿಗೆ ಬಂತು ಎಲ್ಲರೂ. ನಂಗೆ ಕೊಲಾಬ್ರೇಷನಿಗೆ ಹೇಳಿದ್ದಿರು ಒಂದು 3 months ಬ್ಯಾಕ್. ಆಗ ನನಗೆ ಟೈಮ್ ಇರಲಿಲ್ಲ, ಮತ್ತು ಪುನಃ ಮತ್ತೆ ಕರೆದಿದ್ದಿರು. ಹಾಗೆ ಹೋಪ ಅಂದ್ಕೊಂಡದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಆದರೆ ಏನೋ ಒಂಥರ ಖುಷಿ ಆಯ್ತಲ್ಲ. ಒಬ್ರಿಬ್ರು ಹಬ್ಬದಷ್ಟು ಮಾಜಾ ಇರೋದಿಲ್ಲ. ಸೊ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದೆ. ಇವತ್ತು 2 ವರ್ಷದ ಹಿಂದೆ ಬಂದಿದೆ, ಇದಲ್ಲ ಇನ್ನೊಂದು ಕಯಾಕಿಂಗಿಗೆ ಬಂದಿದ್ದೆ. ಆಗ ಕಯಾಕಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿದಂತೂ ಅಡ್ವೆಂಚರ್ ಹೇಳೋಕ್ಕೆ ಸಾಧ್ಯ ಇಲ್ಲ, ಸಖತ್ತಾಯಿತು. ಮತ್ತು ಪೆಡಲ್ ಮಾಡಿ ಕೈಯೆಲ್ಲ ನೋವು ಬಂದಿದೆ. ಯಾಕಂದ್ರೆ ನಾನು ಮತ್ತು ನಂದು ಇನ್ನೊಂದು ತಂಗಿ, ಎರಡನೇ ಅವಳು ಪೆಡಲ್ ಮಾಡಲಿಲ್ಲ. ಸೊ ಕಂಪ್ಲೀಟಾಗಿ ನಾನೇ ಪೆಡಲ್ ಮಾಡಿ ನಂಗೆ ಕೈಯೆಲ್ಲ ನೋವು ಬಂದಿತ್ತು. ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಹೋಗ್ಬೋದಂತೂ. ಹಾಂ, ಅದಕ್ಕೆ ಈ ಕಾಣ್ಲೆ ನಡು ಇದಂದ್ರೆ ಇದೆಲ್ಲ ಇದೆಲ್ಲ ಕಾಣ್ಲ ಇದರಿಂದಲ್ಲ.
ಇದೇ ಪ್ಲೇಸ್ ಇಂದ ನೀವು ಇದನ್ನ ಹಣ್ಣನ್ನ ತಗೊಂಡು ಹೋಗಿ ಬೇರೆ ಸೈಡ್ ನೆಟ್ರೆ ಆಗುದಿಲ್ಲ. ಆದಿಲ್ಲ ಉಪ್ಪು ನೀರೇ ಆಗಿಲ್ಲ. ಅದು ಬ್ಯಾಕ್ ವಾಟರ್ ಆಯ್ತು ಅಂದ್ರೆ ಬ್ಯಾಕ್. ಗೊತ್ತಾಯ್ತು. ಆಗ್ತಾ ಇದ್ರೆ ಮಾತ್ರ ಅದು ಓಕೆ. ಮತ್ತೆ ಇದು ಇದ್ದಲ್ಲಿ ಡೀಪ್ ಎಲ್ಲೂ ಇರಲ್ಲ. ನಡುದಲ್ಲ ಅದೇ ಹುಟ್ಟುದು. ಇಲ್ಲ ರಗ್ಲೆ. ಓಕೆ. ಇಷ್ಟಿತ್ತು. ಕಾಯಾಕಿಂಗ್ ತುಂಬ ಕಡೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಬಟ್ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಹೋಗೋದು ಎಲ್ಲ ಕಡೆ ನೀವು ಖಂಡಿತ ಸಾಧ್ಯ ಇಲ್ಲ. ಇದೆ ಅಂತ ತೇಲತ್ತಲ್ಲ ಎಂತ ಮಾಡ್ಸದ ಈಗ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಇತ್ತು. ನಾವು ಆಚೆ ಕಾಣ್ತಿರೋದೆಲ್ಲ ಮ್ಯಾಂಗ್ರೋವ್ಸ್. ಕನ್ನಡದಲ್ಲಿ ಮ್ಯಾಂಗ್ರೋವ್ಸಿಗೆ ಕಾಂಡ್ಲ ಕೋಡ್, ಇದೊಂಥರ ಚೂಪದು ಒಂದು ಕೋಡ್ ಇರುತ್ತೆ. ಅದು ಎಂಥ ಈ ಕಾಂಡ್ಲ ಇದೆಂಥಕ್ಕೆ ಅನ್ನಲ್ಲಿ ಹೇಳಿ ಅದ್ರದ್ದೇನಾದರೂ ಡೌಟ್ಸ್ ಬರುತ್ತೀಗ ನಿಮಗೆ. ಎಂಥ ಮ್ಯಾಂಗ್ರೋವ್ಸ್ ಅಂದರೆ ಎಲ್ಲ ಕಡೆ ಇರೋದಿಲ್ಲ ಇದು, ಅದಕ್ಕೋಸ್ಕರ. ಸೊ ಅದ್ರ ಬಗ್ಗೆ ಹೇಳೋದಂತ ಅಂದರೆ ಈ ಸಮುದ್ರ ತೀರ ಉಪ್ಪು ನೀರು ಸೇರೋ ಜಾಗದಲ್ಲಿ ಈ ಕಾಂಡ್ಲ ಮ್ಯಾಂಗ್ರೋವ್ ಟ್ರೀ ಬೆಳೆಯೋದು. ಅಂದರೆ ಬೇರೆ ಮರಗಳೆಲ್ಲ ತಾಯಿ ಬೇರನ್ನು ಬೇರಿರುತ್ತಲ್ಲ, ಅದನ್ನು ಮೇನ್ ತಾಯಿ ಬೇರು ಅಂದರೆ ಭೂಮಿ ಅಡಿ ಹೊತ್ತು ಬೇರು. ಇದು ಹೆಂಗಂದರೆ ಒಂದು ಬೇರು ಅಡಿ ಹೊತ್ತು ಮತ್ತು ಅದ್ರ ಮೇಲೆ ಈಗ ನೀವು ಕಾಣಿಯಲ್ಲಿ ತುಂಬ ಬೇರುಗಳು, ಒಂದೇ ಬೇರಲ್ಲ ತುಂಬ ಬೇರಿತ್ತು. ಸೊ ಒಂದಕ್ಕೊಂದು ಡಿಪೆಂಡ್ ಆಗಿ ಬೇರಿತ್ತು. ಎಲ್ಲ ಬೇರು ತಾಯಿ ಬೇರು ಥರ ಅಡಿನೇ ಹೊತ್ತಿಲ್ಲ. ನೀರು ಇಳ್ತಾ ಇದ್ದ ಜಾಗದಲ್ಲಿ ಈ ಕಾಂಡ್ಲ ಕೋಡ್ ಬೀಳತ್ತೆ, ಬಿದ್ದು ಮತ್ತೆ ಮರ ಹತ್ತು. ಬರ್ತಾ ಇದ್ದ ಜಾಗದಲ್ಲಿ ತೇಲ್ಕೊಂಡು ಎಲ್ಲೆಲ್ಲೋ ಹೊತ್ತು. ಶಿವಂಶ್ ಹೆಂಗಂತೆ ಗೊತ್ತಿಲ್ಲ. ಲೀಫ್ ಎಕ್ಸ್ಪೀರಿಯನ್ಸ್ ಇದ್ರ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ನಲ್ಲ. ಯಾಕೆ ಇದನ್ನ ನೋಡುದು ಅಂದೇಳಿ ಹೇಳ್ರೆ, ಈ ಚಂಡಮಾರುತ, ಸುನಾಮಿ ಇದೆಲ್ಲ ತಡೆಗಟ್ಟೋಕೆ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಈ ಥರ ಎಲ್ಲ ತಡೆಗಟ್ಟೋಕೆ ಇದನ್ನು ನಡ್ತಾರೆ. ಮತ್ತು ಮೀನುಗಾರಿಕೆಗೆ ಸಪೋರ್ಟ್ ಮಾಡೋಕ್ಕೆ ಮ್ಯಾಂಗ್ರೋವ್ ಇಕೋಸಿಸ್ಟಮ್ ಅಂತ ಕರೀತಾರೆ ಇದನ್ನು. ಮ್ಯಾಂಗ್ರೋವ್ ಟ್ರೀ ಇತ್ತಲ್ಲ, ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡುತ್ತೆ. ನಾರ್ಮಲ್ ಫಾರೆಸ್ಟ್ಗಿಂತ ಆಲ್ಮೋಸ್ಟ್ 3 ರಿಂದ 4 ಪಟ್ಟು ಜಾಸ್ತಿನೇ. ನಮ್ಮ ಸೈಡ್ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಫಾರೆಸ್ಟ್ ಆಫೀಸರಿಗೆ ಕೊಡ್ತಿದ್ದಿರು. ಅವರು ಅಂದರೆ ಫಾರೆಸ್ಟ್ ಆಫೀಸರ್ ಬಂದು ಹೇಳ್ತಿದ್ದೀರ ಆಯಿತಾ, ಇಂತಿಷ್ಟೆಲ್ಲ ಕಲೆಕ್ಟ್ ಮಾಡಿ ಅದಕ್ಕೆ ದುಡ್ಡು ಕೊಡ್ತೀರಿ ಅಂತ. 1 ಕೋಡಿ 1 ಪೈಸೆ ಅಂದೇಳಿ ಹೇಳಿ ಕೊಡ್ತಿದ್ದೀರಿ. ನಮ್ಮ ಸೈಡ್ ತುಂಬ ಜನ ಎಲ್ಲ ಕಲೆಕ್ಟ್ ಮಾಡಿ ಕೊಡ್ತಿದ್ದಿರು ಆಗ, ತುಂಬ ವರ್ಷದ ಹಿಂದೆ. ಅವರು ಎಂತ ಮಾಡ್ತಿದ್ದೀರೋ, ಆ ಕೋಡನ್ನೆಲ್ಲ ತಗೊಂಡು ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತೆ ಹೊಳೆಯಲ್ಲ ಅಲ್ಲ ತಗೊಂಡೇ ನಡ್ತಿದ್ದೀರೋ. ಸೊ ಇದನ್ನೆಲ್ಲ ಕಾಣ್ಕಂತ ಇಷ್ಟ ಇದ್ದರೆ ಒಂದ್ಸಲಿ ಖಂಡಿತ ವಿಸಿಟ್ ಮಾಡಿ. ಇಷ್ಟ ಆಯ್ತು ನಿಮಗೆ. ಒಟ್ನಲ್ಲಿ ಹೇಳ್ಕಂದ್ರೆ ನಮ್ಮ ಕೋಸ್ಟಲ್ ಏರಿಯಾನ ಪ್ರೊಟೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತಿದ್ದು. ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ಮೇಲೆ ಬಂಡಿ ಹೋಗದು. ಡಿಸ್ಕೋ ರುಕ್ಕಮ್ಮ ತಕ್ಕ ತಕ್ಕದ ಮಿದಕ್ಕ ಕೋಗಿಲೆಯಲ್ಲೋ ನೀನಿ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ವಾವ್, ಎಂತ ಚಂದ ತೋರುತ್ತು. 2022 ಮೊನ್ನೆ, ಇದು 26 ಐದಲ್ಲ. 2022 ಗಾಂಧೀಜಿ ಹುಟ್ಟುಕಿನ ಮುಂಚೆಯಾ? ಯಾವ್ದು ಹೇಳಿ? ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ, ಮತ್ತು ತುಂಬ ಫೋಟೋಸು ಎಲ್ಲ ತೆಗಿತಾ ಇರ್ತಾರೆ. ಯಾಕಂದರೆ ಅದು ಸ್ಪಾಟ್ ಒಳ್ಳೆ ಇತ್ತು ಕಣಿಯಲ್ಲಿ. ವೀಡಿಯೋಸ್ ಮಾಡೋಕ್ಕೆ, ಕೆಲವು ಡ್ಯಾನ್ಸ್ ಮಾಡೋಕ್ಕೆ ಯೂಸ್ ಮಾಡಿದ್ರು. ಎಲ್ಲ ಥರ ಚೆಂದ ಇತ್ತು. ಮಾತ್ರ ಈ ಥರ ವ್ಯೂ ಎಲ್ಲ ನೀವು ನಮ್ಮ ಕೋಸ್ಟಲ್ ಏರಿಯಾಕ್ಕೆ ಬರ್ಕಂಡ್ರೆ ಎಸ್. ಈಗ ಇಲ್ಲಿಂದ ಹಂಗೆ ಹೋಗ್ತು. ಒಬ್ಬರೊಬ್ಬರು ನಿಧಾನ. ಅಮ್ಮಗೆ ಹೆದರಿಕೆ.
ಮ್ಯಾಂಗ್ರೋ ಟ್ರೀನ ತುಂಬ ಹತ್ರದಿಂದ ತೋರಿಸಿದ್ದೆ ಕಾಣಿ ತುಂಬ ಬೇರುಗಳೆಲ್ಲ ಇದ್ದು ಹೆಂಗಿದ್ದು ಅಂದೇಳಿ ಹೇಳಿ. ಎಷ್ಟು ಬೇರಿತ್ತಂತ ಇಲ್ಲ, ತುಂಬ ಬೇರಿತ್ತು. ಇದರಲ್ಲೇ ಕಾಂಡ್ಲ ಕೋಡ್ ಹಾಕೋದು. ಆ ಕೋಡ್ ನಂಗೆ ಸಿಕ್ಕಲಿಲ್ಲ. ನಾನಂದರೆ ಯಾವುದೋ ಒಂದು ವೀಡಿಯೋದಲ್ಲಿ ಬೀಚಿಗೆ ಹೋದ ವೀಡಿಯೋದಲ್ಲಿ ಕಾಂಡ್ಲ ಕೋಡ್ ತೋರಿಸಿದೆ, ಬಟ್ ಈಗ ನಂಗೆ ಸಿಕ್ಕಲಿಲ್ಲ, ಇಲ್ಲಾಂದರೆ ಅದು ತೋರಿಸ್ತಿದ್ದೆ. ನೀವು ಮ್ಯಾಂಗ್ರೋ ಟ್ರೀ ಅಂತ ಹಾಕಿದ್ರೆ, ಮ್ಯಾಂಗ್ರೋಸ್ ಅಂತ ಹಾಕಿದ್ರೆ ಸಿಕ್ಕತ್ತೆ, ನಿಮ್ಗೆ ಗೊತ್ತಾಯ್ತು ಗೂಗಲ್ ಮಾಡ್ರೆ. ಈಗ ವಾಪಸ್ ಹೋಗ್ತಾ ಇದ್ದೀನಿ. ಅವ್ರು ಹೇಳಿಕೊಡ್ತಿದ್ರು ಕಾಣಿ, ಅಂದ್ರೆ ಸ್ವಲ್ಪ ಇದಾರ ಅವ್ರು ಇದು ಮಾಡ್ತಾರಲ್ಲ. ಏ ನಾಯಿ ಕಣ, ನಾಯಿ ಇದು ಕುರಿ ತರ, ನಾಯಿ ತರ. ಹತ್ರ ಬಂದ್ರೆ ನಮ್ಗೆ ಅದಕ್ಕೆ ಓ ಫುಲ್ ವ್ಯಾಸ ಮಾಡತ್ತ. ಅಯ್ಯೋ ಅಯ್ಯೋ ಏನಿದ ಎಂತ ರಾಶಿ ಮಾಡೋದಾ? ನಾಯಿ ಇದಿತ್ತು, ತುಂಬ ಮುದ್ದಿದಿತ್ತು. ಅದು ಆಡ್ ಥರ ಇದ್ದಿತ್ತು, ಕುರಿ ಆಡ್ಬೇಕಲ್ಲ ಆ ಥರ ಇದ್ದಿತ್ತು. ಕಂಡ್ರೆ ನಾಯಿ ಅನಿಸ್ತಾನೆ ಇರಲಿಲ್ಲ, ಕ್ಯೂಟ್ ಇದ್ದಿತ್ತು. ಬಟ್ ನಂಗೆ ನಾಯಿ ಅಂದರೆ ಸ್ವಲ್ಪ ಜಾಸ್ತಿನೇ ಹೆದರಿಕೆ. ಕಾಯಕಿಂಗಿಗೆ ಹೋದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನಮಗೆ. ಮತ್ತು ಫ್ಯಾಮಿಲಿ ಜೊತೆಗೆ ಹೋಯ್ತಲ್ಲ, ಒಂಥರ ಖುಷಿ ಆಯಿತು. ತುಂಬ ಟೈಮ್ ಮೇಲೆ ಈ ಥರ ನಾವೆಲ್ಲ ಫ್ಯಾಮಿಲಿ ಈ ಥರ ಒಂದು ಪ್ಲೇಸಿಗೆ ಹೋದ. ನನ್ನ ಪಾಪ ಬೇಡ ನೀರೆಲ್ಲ ಅನ್ಕೊಂಡು ಹೆದರ್ಕಂತಿದ್ದೀರ. ಲೈಫ್ ಜಾಕೆಟ್ ಎಲ್ಲ ಕೊಟ್ಟು ಸೇಫ್ಟಿದೆಲ್ಲ ಇದಿತ್ತು. ಸೊ ಅಷ್ಟೊಂದು ಎಂತ ಹೆದರ್ಕೊಂಬಂತ ಇರಲಿಲ್ಲ. ನೀವು ಈಚೆ ಕಡೆ ಬಂದರೆ, ಸಾಲಿಗ್ರಾಮ ಕುಂದಾಪುರ ಕಡೆ ಬಂದರೆ ಮಸ್ಟ್ ವಿಸಿಟ್ ಮಾಡಿ ಆಯ್ತಾ. ವಿಸಿಟ್ ಮಾಡಿ ಈ ಪ್ಲೇಸಿಗೆ. ಇನ್ನು ತುಂಬ ಕಾಯಕಿಂಗ್ ಇದೆಲ್ಲ ಇದ್ದು, ಬೇರೆ ಬೇರೆ ಪಾಯಿಂಟ್, ಕಾಯಕಿಂಗ್ ಪಾಯಿಂಟ್ ಎಲ್ಲ ಇತ್ತು, ಒಂದು 3-4 ಇತ್ತು ಈ ಕಡೆ. ಸೊ ಎಲ್ಲ ಕಡೆ ಹೋಗಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು ಮಾಡಿ. ಮತ್ತು ಕಾಂಡ್ಲವನ ಅದ್ರೊಳಗೆ ಕರ್ಕೊಂಡು ಹೋದ್ರು. ಆ ಎಕ್ಸ್ಪೀರಿಯನ್ಸು ಸಕ್ಕದಿತ್ತು. ಈ ಟೈಮಲ್ಲಿ ನಾವು ಹೋದ್ದು 3-3:30 ಆ ಟೈಮಲ್ಲಿ ಸಕ್ಕದಾಯ್ತು. ಸೊ ಬಿಸಿಲಿರುತ್ತೆ, ಹ್ಯಾಟ್ ಎಲ್ಲ ತೊಗೊಂಡು ಹೋಗಿ, ಸನ್ಸ್ಕ್ರೀನ್ ಎಲ್ಲ ಹಾಕೊಂಡು ಹೋಗಿ, ನಮ್ಮ ಸೇಫ್ಟಿಗಷ್ಟೇ. ಸೂಪರ್. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಮನೆಗೆ, ನಮ್ಮ ಫ್ಯಾಮಿಲಿ ಎಲ್ಲರೂ ಇಷ್ಟಪಟ್ಟರು. ಎಲ್ರಿಗೂ ತುಂಬ ಇಷ್ಟ ಆಯ್ತು. ಇದು ಒಂಥರ ಹಾಪತಿಗೆ ಎಂಥರ ತಿಂಡಿ ತಗೊಂಡು ಹೋಗಿ ಆಯ್ತಾ, ಚಂದ ಮಾತಾಡ್ತಾ. ಅಂದರೆ ಸಿಂಗಲ್ ಒಂದು ಬೋಟ್ ಇತ್ತು, ಅದರಲ್ಲೊಂದು 12 ಜನ ಕೂತ್ಕೊಂಬಂಗಿದ್ದ. ಅದ್ರಲ್ಲಿ ಕುತ್ಕೊಂಡ್ರೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಎಂಟರ್ಟೈನ್ ಮಾಡಿ ಹೋಗ್ಲಕ್ಕ. ಒಂದೊಂದು ಪ್ಲೇಸು ಅಂದರೆ ಒಳಗಡೆ ಕಾಂಡ್ಲವನದ ಒಳಗೆ ಎಂಟ್ರಿ ಹಾಪತಿಗೆ ಏನೋ ಒಂಥರ ಖುಷಿ ಆಗ್ತಿತ್ತು. ಅಂದರೆ ಎಷ್ಟು ಚಂದ ಇತ್ತಂದರೆ ಸಕ್ಕತ್ತಾಯ್ತು. ಇನ್ನೊಂದ್ಸಲಿ ಹೋಯ್ಕೆ ಅನಿಸ್ತು. ಫ್ಯಾಮಿಲಿ ಒಳ್ಳೆ ಗಮ್ಮತ್ತು ಮಾಡೋರಿದ್ರಂತೂ ಸಕ್ಕತ್ ಗಮ್ಮತ್ತಾಯ್ತು. ಸೊ ನಮಗೂ ಗಮ್ಮತ್ತಾಯ್ತು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೇವೆ. ಬಾಯ್, ಟೇಕ್ ಕೇರ್.